ಈ ನಟನೆ ಮಾಡೋ ಕಸಬೆ ಹಾಗೆ ಗುರುವೆ. ಒಂದು ಪಾತ್ರ ಪರ್ಫೆಕ್ಟ್ ಆಗಿ ಆಡಿಯನ್ಸ್ಗೆ ಡೆಲಿವರ್ ಆಗಬೇಕು ಅಂದ್ರೆ ಅದು ಬಹಳಷ್ಟು ಶ್ರಮವನ್ನ, ಹಾರ್ಡ್ ವರ್ಕ್ ಅನ್ನ ಡಿಮ್ಯಾಂಡ್ ಮಾಡುತ್ತೆ. ಅದು ನಟನೆಯ ದೃಷ್ಟಿಯಿಂದನೂ ಹೌದು ಅಂಡ್ ಮೈಕಟ್ಟಿನ ವಿಷಯದಲ್ಲೂ ಹೌದು. ಇವತ್ತಿನ ವಿಡಿಯೋದಲ್ಲಿ ತಮ್ಮ ಪಾತ್ರಕ್ಕೆ ದೇಹವನ್ನ ದಂಡಿಸಿ ಒಳ್ಳೆ ಶೇಪ್ಗೆ ಬಂದಂತಹ ಆಕ್ಟರ್ಸ್ ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಪುನೀತ್ ರಾಜ್ಕುಮಾರ್ ಫ್ರಮ್ ಅಣ್ಣಾ ಬಾಂಡ್. ಅಪ್ಪು ತಮ್ಮ ಫಿಟ್ನೆಸ್ ಲೆವೆಲ್ ಯಾವ ತರ ಮೇಂಟೈನ್ ಮಾಡ್ತಾ ಇದ್ರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅಲ್ಟಿಮೇಟ್ ಫುಡ್ ಲವರ್ ಆಗಿದ್ರು ಕೂಡ ತಮ್ಮನ್ನ ತಾವು ದಣಿಸಿ ಆ ರೂಪಕ್ಕೆ ಬಂದ್ಬಿಡ್ತಾ ಇದ್ರು ಸಿನಿಮಾ ಬಂತು ಅಂದ ತಕ್ಷಣ. ಲಾಕ್ ಡೌನ್ ನಲ್ಲಿ ಇವರು ಶೇರ್ ಮಾಡ್ತಿದ್ದಂತಹ ವರ್ಕೌಟ್ ಕ್ಲಿಪ್ಸ್ ಎಷ್ಟೋ ಜನಗಳನ್ನ ಮನೆಯಲ್ಲೇ ವರ್ಕೌಟ್ ಮಾಡೋದಕ್ಕೆ ಮೋಟಿವೇಟ್ ಮಾಡ್ತಾ ಇತ್ತು. ಆ ಕ್ಲಿಪ್ಸ್ ನ ನೋಡಿದವರು ಒಂದು ಸೆಕೆಂಡ್ಗೂ ಕೂಡ ಈ ಮನುಷ್ಯ ನಮ್ಮನ್ನ ಬಿಟ್ಟು ಹೊರಡ್ತಾರೆ ಅಂತ ಊಹೆನೂ ಮಾಡ್ಕೊಂಡಿರ್ಲಿಲ್ಲ. ಆ ಲೆವೆಲ್ಗಿತ್ತು ಅವರ ಫಿಟ್ನೆಸ್, ಅವರ ಎನರ್ಜಿ. ಅಣ್ಣಾ ಬಾಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮ್ಗೆ ನೆನಪಿದ್ರೆ ಅಲ್ಲೊಂದು ರಾ ಆಕ್ಷನ್ ಸೀನ್ ಇದೆ ಜಾಕಿ ಶ್ರಾಫ್ ಮತ್ತು ಇತರರ ಜೊತೆಗೆ. ಆ ಸೀನಲ್ಲಿ ಅವರು ಸಖತ್ ಟೋನ್ಡ್ ಆಗಿ ಕಾಣಿಸ್ಬೇಕು ಅನ್ನುವಂತಹ ಬೇಡಿಕೆ ಇತ್ತು ಅಂಡ್ ಅದಕ್ಕೆ ಅವರು ದೇಹವನ್ನ ದಂಡಿಸಿ 6 ಪ್ಯಾಕ್ ಆಪ್ಸ್ ಅನ್ನ ಮಾಡಿದ್ರು. ಸಿನಿಮಾದ ಪೋಸ್ಟರ್ ರಿಲೀಸ್ ಆದಾಗ ಅಪ್ಪು ಅವರ ಅಭಿಮಾನಿಗಳು ಅದೆಷ್ಟು ಸಂತೋಷ ಪಟ್ಟಿದ್ರು ಗೊತ್ತಾ. ಶಿವರಾಜ್ ಕುಮಾರ್ ಫಾರ್ ಬಜರಂಗಿ. ಶಿವಣ್ಣ ಅವ್ರ ಎನರ್ಜಿ 60ರ ಹರಿಯದಲ್ಲೂ ಯುವಕರನ್ನ ಬೀಟ್ ಮಾಡೋ ರೇಂಜ್ ಅಲ್ಲಿದೆ ಅನ್ನೋದು ಎಲ್ರಿಗೂ ತಿಳಿದಿರುವಂತಹ ಸಂಗತಿ. ಇದೇ ಎನರ್ಜಿ, ಡೆಡಿಕೇಶನ್ ಅವರು ಎ ಹರ್ಷ ನಿರ್ದೇಶನದ ಬಜರಂಗಿ ಸಿನಿಮಾಗೆ ಸುರಿದು ಬಿಟ್ಟಿದ್ರು. ಜೀವ, ಬಜರಂಗಿ ಅನ್ನುವಂತಹ 2 ಶೇಡ್ಸ್ ನಲ್ಲಿ ಶಿವಣ್ಣ ಶೈನ್ ಆಗಿದ್ರು. 51ರ ಶಿವಣ್ಣ ಮಾಡಿದಂತಹ ಟ್ರಾನ್ಸ್ಫಾರ್ಮೇಶನ್ ಮುಂದೆ ಬರುವಂತಹ ನಟರಿಗೂ ಕೂಡ ಒಂದು ಬೆಂಚ್ ಮಾರ್ಕ್ ಅನ್ನ ಸೆಟ್ ಮಾಡಿತ್ತು. ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಪ್ಸಿ ಶಿವಣ್ಣನ ಕೆರಿಯರ್ ಅಲ್ಲೇ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾ ಆಗಿ ಉಳ್ಕೊಂಡಿದೆ. ಶ್ರೀಮುರಳಿ ಫಾರ್ ಬಗೀರಾ. ಕನ್ನಡದಲ್ಲಿ ಬಂದಂತಹ ಮೊದಲ ವಿಜಿಲ್ಯಾಂಟೆ ಸಿನಿಮಾ ಇದು. ಬಹಳಷ್ಟು ಆಕ್ಷನ್ ಸೆಟ್ ಪೀಸ್ ಗಳು, ಫೈಟ್ ಗಳನ್ನ ಆಬ್ವಿಯಸ್ಲಿ ಒಳಗೊಂಡಿತ್ತು. ಅಲ್ಲೆಲ್ಲ ಶೈನ್ ಆಗ್ಬೇಕು ಅಂದ್ರೆ ಒಂದು ವೆಲ್ ಟೋನ್ಡ್ ಬಾಡಿ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿತ್ತು ಅಂಡ್ ಈ ಡಿಮ್ಯಾಂಡ್ ಅನ್ನ ಶ್ರೀಮುರಳಿ ಅವರು ಈಡೇರಿಸಿದಂತಹ ರೀತಿ ಬಹಳನೇ ಇನ್ಸ್ಪೈರಿಂಗ್ ಆಗಿತ್ತು. ವೇದಾಂತ್ ಪೊಲೀಸು ಹೌದು ಅಂಡ್ ಬಗೀರಾ ಕೂಡ ಹೌದು. ಈ ಎರಡೂ ಪಾತ್ರಗಳಿಗೆ ಇವರು ಸಖತ್ ಹಾರ್ಡ್ ವರ್ಕ್ ಮಾಡಿ, ಸ್ಟ್ರಿಕ್ಟ್ ಡಯಟ್ ಅನ್ನ ಫಾಲೋ ಮಾಡಿ, ಸಖತ್ ಆಗಿರೋ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ರು. ಅವರ ಹಾರ್ಡ್ ವರ್ಕ್ ಸ್ಕ್ರೀನ್ ಮೇಲೆ ಪರ್ಫೆಕ್ಟ್ ಆಗಿ ಪೋರ್ಟ್ರೇ ಕೂಡ ಆಗಿತ್ತು. ರಿಷಬ್ ಶೆಟ್ಟಿ ಫಾರ್ ಕಾಂತಾರ. ರಿಷಬ್ ಅಂಡ್ ಕಾಂತಾರ ಅದೊಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಆ ಒಂದು ಸಿನಿಮಾ ಅವರ ಕೆರಿಯರ್ಗೆ ಯಾವ ಲೆವೆಲ್ಗೆ ಪುಷ್ ಕೊಟ್ಟಿದೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಅವ್ರು ಹಾಕಿದ ಎಫರ್ಟ್ಸು, ಹಾರ್ಡ್ ವರ್ಕು ಎಲ್ಲದಕ್ಕೂ ಪೇ ಆಫ್ ಸಿಕ್ಕಾಯ್ತು ಅಂದ್ರೆ ತಪ್ಪಾಗಲ್ಲ. ನ್ಯಾಷನಲ್ ಅವಾರ್ಡು, ಪ್ಯಾನ್ ಇಂಡಿಯಾ ಸಕ್ಸಸ್, 450 ಕೋಟಿ ಬಿಸ್ನೆಸ್, ಇದೆಲ್ಲ ಎಷ್ಟೋ ಜನಕ್ಕೆ ಒಂದು ಹುಮ್ಮಸ್ ತುಂಬುವಂತಹ ವಿಷಯ. ರಿಷಬ್ ಅವರ ಲೈನ್ ಅಪ್ ನೋಡ್ತಿದ್ರೆ ಬಾಕ್ಸ್ ಆಫೀಸ್ ಯಾವ ಮಟ್ಟಕ್ಕೆ ಉಡಿಸಾಗ್ಬೋದು ಅನ್ನುವಂತಹ ಶಂಕೆ ಹುಟ್ಟಾಕೊಳ್ಳುತ್ತೆ ಗುರುವೆ. ಕಾಂತಾರ ಚಾಪ್ಟರ್ 1ರ ಟೀಸರ್ ನಲ್ಲೇ ರಿಷಬ್ ಅವರ ಅಪಿಯರೆನ್ಸ್ ಎಷ್ಟು ಲಾರ್ಜರ್ ದೆನ್ ಲೈಫ್ ಆಗಿದೆ ಅನ್ನೋದನ್ನ ತೋರಿಸಿದ್ದಾರೆ. ಇನ್ನು ಜೈ ಹನುಮಾನ್, ಶಿವಾಜಿ ಸಿನಿಮಾಗಳಲ್ಲಿ ಇವರು ಏನ್ ಕಮಾಲ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಕಿಚ್ಚ ಸುದೀಪ ಫಾರ್ ಪೈಲ್ವಾನ್. ಇದು ಕನ್ನಡದಿಂದ ಸುದೀಪ್ ಅವರು ಪ್ರಥಮ ಬಾರಿಗೆ ಪ್ಯಾನ್ ಇಂಡಿಯಾ ಏಮ್ ಮಾಡಿದಂತಹ ಸಿನಿಮಾ. ಸಿನಿಮಾಗೋಸ್ಕರ ಇವರು ರೆಸ್ಲಿಂಗ್ ಕಲಿಬೇಕು, ಬಾಡಿ ಮಸಲ್ ನ ಗ್ರೋ ಮಾಡ್ಕೋಬೇಕು ಅನ್ನುವಂತಹ ದೊಡ್ಡ ಬೇಡಿಕೆ ಇತ್ತು. ಸುದೀಪ್ ಅವರು ಈ ಹಿಂದೆ ಬೇರ್ ಬಾಡಿ ಆಕ್ಷನ್ ಸೀನ್ಸ್ ಗಳನ್ನ ಮಾಡಿರ್ಲಿಲ್ಲ ಅಂಡ್ ಇದು ತೆರೆ ಮೇಲೆ ಹೇಗ್ ಕಾಣಿಸುತ್ತೆ ಅನ್ನೋದನ್ನ ನೋಡೋದಕ್ಕೆ ಬಹಳಷ್ಟು ಜನ ಸಖತ್ ಎಕ್ಸೈಟೆಡ್ ಆಗಿದ್ರು ಅಂಡ್ ನಿಜವಾಗ್ಲೂ ಬಹಳ ಇಂಪ್ರೆಸಿವ್ ಆಗಿತ್ತು ಇದು ಅಂದ್ರೆ ತಪ್ಪಾಗಲ್ಲ. ಕೃಷ್ಣ ಅನ್ನುವಂತಹ ಪಾತ್ರದಲ್ಲಿ ಇವರು ಕಾಣಿಸ್ಕೊಂಡಿದ್ದು ಪೈಲ್ವಾನ್ ಟರ್ನ್ಡ್ ಬಾಕ್ಸರ್ ನ ಕಥೆಯನ್ನ ತೋರಿಸಿದ್ರು. ಸಿನಿಮಾ ಪ್ಯಾನ್ ಇಂಡಿಯಾ ಸಕ್ಸಸ್ ಕಾಣದೇ ಇದ್ರು ಕನ್ನಡದ ಮಾರುಕಟ್ಟೆಯಲ್ಲಿ ಭರ್ಜರಿ ಕಲೆಕ್ಷನ್ ಅನ್ನೇ ಮಾಡ್ತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫಾರ್ ಐರಾವತ. ಬಾಕ್ಸ್ ಆಫೀಸ್ ಸುಲ್ತಾನ ಅನಿಸ್ಕೊಳ್ಳುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಐರಾವತ ಸಿನಿಮಾಗೋಸ್ಕರ ತಮ್ಮ ಮಜಲ್ ಟೋನ್ ಮಾಡಿ ಖಡಕ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಈ ಸಿನಿಮಾದ ಪ್ರಮೋಷನಲ್ ಕಂಟೆಂಟ್ ಎಲ್ಲಾದ್ರಲ್ಲೂ ಇದನ್ನ ಹೈಲೈಟ್ ಮಾಡಿ ಕ್ರೇಜ್ ಅನ್ನ ಹುಟ್ಟಿಸಿತ್ತು ಸಿನಿಮಾ ತಂಡ. ಪ್ರಕಾಶ್ ರಾಜ್ ಅವರು ದರ್ಶನ್ ಅವರ ಮಧ್ಯೆ ಜಿಮ್ ನಲ್ಲಿ ಡೈಲಾಗ್ ಬಾಜಿ ಇರುವಂತಹ ಒಂದು ಸೀನ್ ಇದೆ. ಮೊದಲನೇ ಸಲ ಅದು ಶೂಟ್ ಆದಾಗ ದರ್ಶನ್ ಅವರಿಗೆ ಸ್ವತಃ ತಾವು ಇದ್ದಂತಹ ಶೇಪು ಸ್ಯಾಟಿಸ್ಫೈ ಆಗದೆ ಪುನಃ ಆ ಸೀನ್ ಅನ್ನ 7 ದಿನಗಳ ನಂತರ ಶೂಟ್ ಮಾಡಿದ್ರಂತೆ. ದರ್ಶನ್ ಅವರ ಡೆಡಿಕೇಶನ್ ಆ ಲೆವೆಲ್ಗಿತ್ತು ಆ ಸಿನಿಮಾ ಮೇಲೆ. ಐರಾವತ ಅನ್ನುವಂತಹ ಪಾತ್ರ ಇವತ್ತಿಗೂ ಎಷ್ಟೋ ದರ್ಶನ್ ಅವರ ಅಭಿಮಾನಿಗಳಿಗೆ ಟಾಪ್ ಫೇವರೇಟ್. ಶರಣ್ ಫಾರ್ ಮಾರುತಿ 800. ಶರಣ್ ಅವರನ್ನ ನಾವೆಲ್ಲರೂ ನೋಡಿರೋದು ಹೆಚ್ಚಾಗಿ ಹಾಸ್ಯ ಪಾತ್ರಗಳಲ್ಲಿ ಹಾಗೂ ಹಾಸ್ಯ ಸಿನಿಮಾಗಳಲ್ಲಿ. ಬಟ್ ಎ ಹರ್ಷ ನಿರ್ದೇಶನದ ಈ ಸಿನಿಮಾಗೆ ಶರಣ್ ಅವರು ತಮ್ಮ ಫಿಸಿಕ್ ಅನ್ನ ಸಖತ್ ಟೋನ್ಡ್ ಆಗಿ, ಮಾಸ್ ಆಗಿ ಫಸ್ಟ್ ಟೈಮ್ ಕಾಣಿಸ್ಕೊಂಡಿದ್ರು. ಕಾಮಿಡಿ ಸಿನಿಮಾಗಳಲ್ಲಿ ಈ ಒಂದು ಎಫರ್ಟ್ ಅನ್ನ ನೋಟಿಸ್ ಮಾಡುವಂತಹ ಆಡಿಯನ್ಸ್ ಕಮ್ಮಿ, ಪ್ಲಸ್ ಅದಕ್ಕೆ ಕೈ ಹಾಕುವಂತಹ ಆಕ್ಟರ್ಸ್ ಕೂಡ ತುಂಬಾನೇ ರೇರ್. ಹಾಗಿರುವಾಗ ಶರಣ್ ಅವರ ಈ ಪ್ರಯತ್ನಕ್ಕೆ ಒಂದು ಅಪ್ರಿಸಿಯೇಷನ್ ಸಿಗಲೇಬೇಕು. ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಡೀಸೆಂಟ್ ಆಗಿ ಪರ್ಫಾರ್ಮ್ ಮಾಡಿ ಅವರ ಎಫರ್ಟ್ಸ್ ವೇಸ್ಟ್ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ತು. ಉಪೇಂದ್ರ ಫಾರ್ ಉಪ್ಪಿ 2. ಉಪ್ಪಿ ಅವರು ತಮ್ಮ ಬರವಣಿಗೆ ಜೊತೆಗೆ ಅಂಡ್ ಆ ರೋಲ್ಸ್ ನ ಜೊತೆಗೆ ಸದಾ ಹೊಸ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡ್ಕೊಂಡು ಬಂದಿರೋರೆ. ಅವರ ಕ್ರಿಯೇಟಿವಿಟಿ ಪ್ಲಸ್ ಈ ಎಕ್ಸ್ಪೆರಿಮೆಂಟ್ ಗಳು ಕೈ ಮಿಲಾಯಿಸಿದಾಗ ಅದೆಷ್ಟೋ ಮೆಮೊರಬಲ್ ಅಂಡ್ ಮ್ಯಾಜಿಕಲ್ ಸಿನಿಮಾಗಳು ಬಂದಿವೆ. ಅಂತಹದ್ದೇ ಒಂದು ಎಕ್ಸ್ಪೆರಿಮೆಂಟ್ ರೀತಿ ಉಪ್ಪಿ ಅವರು 2015ರಲ್ಲಿ ಮಾಡಿದಂತಹ ಸಿನಿಮಾನೇ ಉಪ್ಪಿ 2.
ಇನ್ಫ್ಯಾಕ್ಟ್ ಆ ಪಾತ್ರಕ್ಕೆ ಅದು ಅವಶ್ಯಕತೆ ಇತ್ತಾ ಇಲ್ವಾ ಅನ್ನೋದು ಕ್ವಶನಬಲ್. ಬಟ್ ಆ ಎಫರ್ಟ್ಸ್ ನ ಡಿಸ್ಕೌಂಟ್ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಅದು ಎಲ್ಲರ ಕೈಲಿ ಆಗುವಂತಹ ಕೆಲಸ ಅಂತೂ ಅಲ್ಲ. ಸಿನಿಮಾದ ಮೊದಲ ಅವತರಣಿಕೆಯಷ್ಟು ಹೆಸರು ಮಾಡ್ಲಿಲ್ಲ, ಬಟ್ ಒಂದು ಹಿಟ್ ಟ್ಯಾಗ್ ಅನ್ನ ಪಡ್ಕೊಳ್ತು. ದುನಿಯಾ ವಿಜಯ್ ಫಾರ್ ಶಂಕರ್ IPS. ವಿಜಯ್ ಅವರು ಕಾಣಿಸ್ಕೊಂಡಿರುವಂತಹ ಒನ್ ಆಫ್ ದ ಮೋಸ್ಟ್ ಡೈನಮಿಕ್ ಅಂಡ್ ಖಡಕ್ ರೋಲ್. ಒಬ್ಬ IPS ಹೇಗಿರ್ತಾರೋ ಅದೇ ಇಂಟೆನ್ಸಿಟಿನ ಅವರು ಪರದೆ ಮೇಲೆ ತಂದು ಹಲವಾರು ಕಡೆ ಪ್ರಶಂಸೆಯನ್ನ ಕೂಡ ಪಡ್ಕೊಂಡಿದ್ರು. ವಿಜಯ್ ಅವರ ಟ್ರೈನರ್ ಕಿಟ್ಟಿ ಅವ್ರ ಜೊತೆಗೆ ಸೇರಿ ಸಖತ್ ಹಾರ್ಡ್ ವರ್ಕ್ ಮಾಡಿದ್ರು, ಒಳ್ಳೆ ಡಯಟ್ ಒಂದಿಗೆ. ಇದಲ್ಲದೆ ಒಬ್ಬ IPS ಅಧಿಕಾರಿ ಹೇಗಿರ್ತಾನೆ ಅನ್ನೋದನ್ನ ರಿಸರ್ಚ್ ಮಾಡಿ ಆ ವರ್ಕ್ ಫ್ಲೋ ಎಲ್ಲ ಅರ್ಥ ಮಾಡ್ಕೊಂಡು ಅಥೆಂಟಿಸಿಟಿಯನ್ನ ಹೆಚ್ಚಿಸ್ಕೊಂಡಿದ್ರು. ಬಹಳ ಪೊಟೆನ್ಶಿಯಲ್ ಇದ್ರು. ಈ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಕಮಾಲ್ ಮಾಡ್ಲಿಲ್ಲ, ಬಟ್ ಇದು ಟಿವಿ ಪ್ರೀಮಿಯರ್ ಆದ ನಂತರ ಇದಕ್ಕೆ ಸಿಗಬೇಕಿದ್ದಂತಹ ರೆಕಗ್ನಿಷನ್ ಇದಕ್ಕೆ ಸಿಕ್ತು. ಧ್ರುವ ಸರ್ಜಾ ಫಾರ್ ಪೊಗರು. ಸತತ 3 ಬಾರಿ 100 ಡೇಸ್ ಬಾಕ್ಸ್ ಆಫೀಸ್ ರನ್, ಅದು ತಮ್ಮ ಮೊದಲ 3 ಸಿನಿಮಾಗಳಲ್ಲಿ. ನೋ ಡೌಟ್ ಧ್ರುವ ಅವರು ಎಷ್ಟೋ ಜನರು ಕನ್ಸ್ ಕಾಣುವಂತಹ ಡೆಬ್ಯೂನ ಮಾಡಿದ್ರು. ಈ 3 ಸಿನಿಮಾಗಳ ನಂತರ ಒಂದು 3 ಇಯರ್ ಗ್ಯಾಪ್ ಬರುತ್ತೆ ಕೋವಿಡ್ ನ ಕಾರಣದಿಂದ. ತಮ್ಮ ನೆಕ್ಸ್ಟ್ ರಿಲೀಸ್ ಆಗಿದ್ದಂತಹ ಪೊಗರು ಸಿನಿಮಾಗೆ ಧ್ರುವ ಅವರು ಸಖತ್ ಹ್ಯೂಜ್ ಆಗಿದ್ರು, ಅಂಡ್ ಆ ಪಾತ್ರ ತುಂಬಾ ರಫ್ ಅಂಡ್ ಟಫ್ ಆಗಿದ್ರಿಂದ ಅದು ಅನಿವಾರ್ಯ ಇತ್ತು ಕೂಡ. ಸಿನಿಮಾದಲ್ಲಿ ಹಲವಾರು ಇಂಟರ್ ನ್ಯಾಷನಲ್ ಬಾಕ್ಸರ್ಸ್ಗಳು, ರೆಸ್ಲರ್ಸ್, WWE ಪ್ಲೇಯರ್ಸ್ ನ ಕರೆಸಿದ್ರು. ಆಗಿನ ಕಾಲಕ್ಕೆ ಅದು ದೊಡ್ಡ ಹೈಪ್ ಅನ್ನ ಕ್ರಿಯೇಟ್ ಮಾಡಿತ್ತು. ನಿಮ್ಮಲ್ಲಿ ಹಲವರಿಗೆ ನೆನಪು ಕೂಡ ಇರುತ್ತೆ. ಅದೇ ಫೈಟರ್ಸ್ಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಧ್ರುವ ಅವರು ತಮ್ಮ ಫಿಸಿಕ್ ಅನ್ನ ಎನ್ಹಾನ್ಸ್ ಮಾಡ್ಕೊಂಡಿದ್ರು. ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಆವರೇಜ್ ಪರ್ಫಾರ್ಮ್ ಮಾಡ್ತು, ಬಟ್ ಇವರು ಆ 3 ವರ್ಷದಲ್ಲಿ ಕಂಡಂತಹ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ನಿಜಕ್ಕೂ ಅಪ್ರಿಷಿಯಬಲ್. ನವೀನ್ ಶಂಕರ್ ಫಾರ್ ನೋಡಿದವರು ಏನಂತಾರೆ. ನೋಡಿದವರು ಏನಂತಾರೆ ಸಿನಿಮಾ ಎಷ್ಟು ಸದ್ದು ಮಾಡಿದೆ ಥಿಯೇಟರ್ಸ್ ನಲ್ಲಿ ಅಂಡ್ ಇವಾಗ OTT ಅಲ್ಲಿ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅಂಡರ್ ರೇಟೆಡ್ ಕ್ಯಾಂಡಿಡೇಟ್ ಸಾಕು. ಇವಾಗ ಮೈನ್ ಸ್ಟ್ರೀಮ್ಗೆ ಟಕ್ಕರ್ ಕೊಡೋರು ನಾವು ಅಂತ ನವೀನ್ ಅವರು ಸಾರಿ ಹೇಳಿದ್ದಾರೆ ಈ ಸಿನಿಮಾ ಮೂಲಕ. ಇವರು ಆ ಒಂದು ಪಾತ್ರಕ್ಕೆ ವೆಯ್ಟ್ ಲಾಸ್ ಮಾಡಬೇಕಿತ್ತು ಅಂಡ್ ಸತತ 2 ತಿಂಗಳು ಲಿಕ್ವಿಡ್ ಡಯಟ್ ಅನ್ನ ಫಾಲೋ ಮಾಡಿ ತೂಕವನ್ನ ಇಳಿಸಿದ್ರಂತೆ. ಹೊಯ್ಸಳ, ಧರಣಿ ಮಂಡಳ ಮಧ್ಯದೊಳಗೆ ಸಿನಿಮಾಗಳಲ್ಲಿ ಇವರ 6 ಪ್ಯಾಕ್ಸ್ ಅವತಾರ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿತ್ತು. ಬಟ್ ಇಲ್ಲಿ ಇವರು ಲೀನ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿರೋದು ಕ್ರಾಫ್ಟ್ ನ ಮೇಲೆ ಅವರ ಡೆಡಿಕೇಶನ್ ಅನ್ನ ತೋರಿಸುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಷ್ಟೋ ಜನ ಆಕ್ಟರ್ಗಳು ಆ ಸಿನಿಮಾದ ಪಾತ್ರಕ್ಕಾಗಿ ತಮ್ಮ ದೇಹವನ್ನ ದಂಡಿಸಿ ಒಂದು ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಕಂಡಿದ್ರು. ಇದರಲ್ಲಿ ನಿಮ್ಮ ಫೇವರೇಟ್ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.